ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ, ಕರ್ನಾಟಕ ಪೋಸ್ಟ್ ಆಫೀಸಲ್ಲಿ GDS ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಎರಡನೇ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವು ತಗೊಂಡು ಹೋಗ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಸ್ಟೆನೋಗ್ರಾಫರ್ ಬಗ್ಗೆ ರಿಲೇಟೆಡ್ ವೀಡಿಯೋಸ್ಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನೀವು ಯಾರೆಲ್ಲ ACS ಆಗ್ಬೇಕಂತಂದೇಳಿ ಕನಸನ್ನು ಕಟ್ಕೊಂಡಿರ್ತೀರಿ, ಆ ಎಲ್ಲ ಅಭ್ಯರ್ಥಿಗಳು ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗ್ರಿ. ಆ ಒಂದು ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ ಬನ್ನಿ. ಈಗ ಕರ್ನಾಟಕ ಪೋಸ್ಟ್ ಆಫೀಸಲ್ಲಿ GDS ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೆರಿಟ್ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅವರು ಯಾವ ಡಿವಿಷನ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಿರಿ ಆ ಒಂದು ಡಿವಿಷನ್ಗೆ ಹೋಗಿ 27/4/2026ರಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ನೀವು ಬಳ್ಳಾರಿ ಡಿವಿಷನ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಬಳ್ಳಾರಿ ಡಿವಿಷನ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಅಲ್ಲಿಗೆ ಹೋಗ್ಬೇಕಂದ್ರೆ SSLC ಅಂಕಪಟ್ಟಿ, ನೀವು ಯಾವ ರಿಲೇಟೆಡ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅಂದರೆ PDP ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಆ ಒಂದು ಸರ್ಟಿಫಿಕೇಟ್ಗಳನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಅದರ ಜೊತೆಗೆ 2 ಸೆಟ್ ಜೆರಾಕ್ಸನ್ನು ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಒರಿಜಿನಲ್ ಸೆಟ್ಟು ಮತ್ತು 2 ಸೆಟ್ ಜೆರಾಕ್ಸನ್ನು ತಗೊಂಡು ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಿರಿ ಆ ಒಂದು ಡಿವಿಷನ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಜಾಯ್ನಿಂಗ್ ಲೆಟರನ್ನು ಕಳಿಸ್ತಾ ಹೋಗ್ತಾರೆ. ಹಾಗೆ ವೆರಿಫಿಕೇಷನ್ ಎಲ್ಲಿರುತ್ತೆ ಅಂತಂದೇಳಿ ಎಲ್ಲರಿಗೂ ಕೂಡ ಡೌಟ್ಸ್ ಇರುತ್ತೆ. ಅವರು ನಿಮಗೆ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ, SMS ಮಾಡ್ತಾರೆ ಅಥವಾ ಇಮೇಲ್ ಮುಖಾಂತರ ನೀವು ಎಲ್ಲಿಗೆ ಬರಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದನ್ನು ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದರಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಬನ್ನಿ ಕಟ್ ಆಫನ್ನು ನೋಡ್ತಾ ಹೋಗೋಣ. ಈಗ ಬಳ್ಳಾರಿ ಡಿವಿಷನಲ್ಲಿ ಲೋಯೆಸ್ಟ್ ಅಂತಂದರೆ 96.96%ಗೆ ಅವರು ನಿಲ್ಲಿಸಿರುವಂಥದ್ದು, ಅದು EWS ಕ್ಯಾಟಗರಿಯವರು. ನೆಕ್ಸ್ಟ್ 98.56, 97.92, 97.76, 97.12, 98.24, 98.56, 97.76 ಈ ರೀತಿಯಾಗಿ ಬಳ್ಳಾರಿ ಡಿವಿಷನಲ್ಲಿ ಅವ್ರು ಏನು ಮಾಡ್ತಾರೆ, ಕಟ್ ಆಫನ್ನು ಬಿಟ್ಟಿರುವಂಥದ್ದು. ನಿಮ್ಮ ಡಿವಿಷನನ್ನು ನೋಡ್ಕೊಳ್ರಿ, ನೀವು ಯಾವ ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದ್ರಿ, ನೀವು BPMಗೆ ಹಾಕಿದ್ರಾ ಅಥವಾ ಗ್ರಾಮ್ ಡಾಕ್ ಸೇವಕಗೆ ಹಾಕಿದ್ರಾ, ಅದನ್ನೆಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಾಗಿರುತ್ತೆ. ನಿಮಗೆ SMS ಬಂದಿರುತ್ತೆ ಮತ್ತು ಇಮೇಲ್ ಕೂಡ ಬಂದಿರುತ್ತೆ. ಅದನ್ನು ಗಮನಿಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬೆಳಗಾವಿ ಡಿವಿಷನ್, ಇಲ್ಲೂ ಕೂಡ 98.56, 98.4, 98.08, 98.56, 97.92, 98.4, 98.08, 98.72, 98.4, 98.56, 98.4, 98.72, 98.4 ಈ ರೀತಿಯಾಗಿ ಬೆಳಗಾವಿ ಡಿವಿಷನಲ್ಲಿ ಅವ್ರು ಏನು ಮಾಡಿದ್ದಾರೆ, ಕಟ್ ಆಫನ್ನು ಬಿಟ್ಟಿರುವಂಥದ್ದು. ನಿಮ್ಮದು ಯಾವ ಕ್ಯಾಟಗರಿ ಅಂತಂದೇಳಿ ನೋಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಬೆಂಗಳೂರು ಈಸ್ಟು, ಇಲ್ಲೂ ಕೂಡ 96.96, 95, 97, 96, ಹಾಗೆ 97, 97.44, 97.6, 97.44 ಹೀಗೆ ಹಲವಾರು ಕಟ್ ಆಫನ್ನು ಅವರು ಬಿಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. ಅದು BPM ಅಥವಾ ABPM ಅಥವಾ ಡಾಕ್ ಸೇವಕ್ ಯಾವ ಹುದ್ದೆಗೆ ನೀವು ಸಬ್ಮಿಟ್ ಮಾಡಿದರೆ ಅದನ್ನು ನೋಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ನೋಡ್ಕೊಳ್ಬೋದು ನೀವು. ನೆಕ್ಸ್ಟ್ ಬೆಂಗಳೂರು ಶಾರ್ಟಿಂಗ್ ಡಿವಿಷನ್ ಅಂತಂದೇಳಿ, ಇಲ್ಲೂ ಕೂಡ 97 ಪಾಯಿಂಟು, ಆಮೇಲೆ 99, 97.44, 97.92, 96, 96, 97.76, 97.92 ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ 95 ಮೇಲೆ ಕಟ್ ಆಫ್ ಈ ಸಲ ನಿಂತಿರುವಂಥದ್ದು. ಕೆಲವೊಂದಷ್ಟು ಡಿವಿಷನ್ಗಳಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿರ್ಬೋದು ಅಥವಾ PDP ಆಗಿರ್ಬೋದು, EWS ಆಗಿರ್ಬೋದು, ಅಲ್ಲಿ ಕಡಿಮೆ ಪರ್ಸೆಂಟೇಜು ನಿಲ್ಲಿಸಿರುವಂಥದ್ದು. ಕೆಲವೊಂದು ಡಿವಿಷನಲ್ಲಿ 88% ಕೂಡ ನಿಂತಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಬೆಂಗಳೂರು ಸೌತ್ ಡಿವಿಷನಲ್ಲಿ PWD-Bಗೆ ಸಂಬಂಧಪಟ್ಟಂತೆ 88.8%ಗೆ ಇಲ್ಲಿ ನಿಲ್ಲಿಸಿರುವಂಥದ್ದನ್ನು ನೀವು ಗಮನಿಸಬಹುದು. 95 ಮೇಲೆ ಇರುವಂತಹ ಯಾರೆಲ್ಲ 95 ಮೇಲೆ ಪರ್ಸೆಂಟೇಜನ್ನು ಪಡ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಈ ಒಂದು
ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ, ಯಾಕಂದರೆ ಕಡಿಮೆ ಪರ್ಸೆಂಟೇಜ್ ಇರೋರು ಕೂಡ ಸೆಲೆಕ್ಟ್ ಆಗಿದ್ದಾರೆ, ಬಟ್ ಅವ್ರದ್ದು ಸ್ಪೆಷಲ್ ಕ್ಯಾಟಗರಿ ಇದ್ದವರು ಮಾತ್ರ ಸೆಲೆಕ್ಟ್ ಆಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು PWD ಬಿಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಡಿವಿಷನ್ಗೆ ಅಪ್ಲೈ ಮಾಡಿದವರು 88.64% ಅವರು ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. 96, 95 ಆ ತರಹದ ಪರ್ಸೆಂಟೇಜ್ ಅವ್ರನ್ನ ಇಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿರುವಂಥದ್ದು. ಚಿಕ್ಕೋಡಿ ಡಿವಿಷನ್, ಚಿತ್ರದುರ್ಗ ಎಲ್ಲ ಕಡೆನೂ ಕೂಡ ಜಾಸ್ತಿ ಕಟ್ ಆಫ್ಗೆ ನಿಲ್ಲಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಲಿಸ್ಟ್ ಕೂಡ ಬರ್ತಾ ಹೋಗುತ್ತೆ, ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಂತ ಹೇಳಿ ಲಿಸ್ಟ್ಗಳನ್ನು ಬಿಡ್ತಾ ಹೋಗ್ತಾರೆ. ಈ ಒಂದು ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳು ಬೇರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಷನ್ ಆದರೆ ಅವರ ಬದಲು ನಿಮ್ಮನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಕಡಿಮೆ ಪರ್ಸೆಂಟೇಜ್ ಇರೋಂಥವ್ರು ವೆಯ್ಟ್ ಮಾಡಬೇಕಷ್ಟೇ. ಹಾಗೆ ಈ ಒಂದು PDF ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ಜಾಯ್ನ್ ಆಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ನೀಟಾಗಿ ನಿಮ್ಮ ಹೆಸರು ಎಲ್ಲಿ ಬರುತ್ತೆ, ನಿಮ್ಮದು ಯಾವ ಡಿವಿಷನಿಗೆ ಬರುತ್ತೆ ಅಂತಂದೇಳಿ ನೋಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ 95 ಮೇಲೆ ಇರುವಂತಹ ಅಭ್ಯರ್ಥಿಗಳು ನೋಡ್ಕೊಳ್ರಿ. ಹಾಗೆ ನಿಮಗೆ SMS ಕೂಡ ಬಂದಿರುತ್ತೆ, ಅದನ್ನು ಕೂಡ ಗಮನಿಸ್ಕೊಳ್ರಿ. ಯಾವ್ಯಾವ ಡಿವಿಷನ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅದನ್ನು ನೋಡ್ಕೊಳ್ರಿ. ಹಾಗೆ ನಿಮ್ಮ ರಿಜಿಸ್ಟ್ರೇಷನನ್ನು ನೋಡ್ಕೊಳ್ರಿ. ಆಮೇಲೆ ನೀವು ಯಾವ ಕ್ಯಾಟಗರಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ರೆ ಅಂತಂದೇಳಿ ನೋಡ್ಕೊಳ್ರಿ. ಎಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಇನ್ ಟೈಮಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಬಿಟ್ಟು ಹೋಗೋಕೆ ಹೋಗ್ಬೇಡ್ರಿ, ಯಾಕಂದರೆ ರಿಜೆಕ್ಟ್ ಮಾಡುವಂತಹ ಸಂದರ್ಭ ಇರುತ್ತೆ. ಅವರಿಗೆ ಅವಕಾಶನೇ ಕೊಡಬಾರ್ದು ನೀವು ರಿಜೆಕ್ಟ್ ಮಾಡೋದಕ್ಕೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೀಟಾಗಿ ತಗೊಂಡೋಗಿ ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ. ಹಾಗೆ ಶಾರ್ಟ್ ಹ್ಯಾಂಡ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ನಾನು ಒಂದು ಚಾನಲನ್ನು ಓಪನ್ ಮಾಡಿದ್ದೀನಿ. ಆ ಒಂದು ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಈ ಒಂದು ಚಾನಲ್ಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡಿದ್ರಿ, ಆ ಒಂದು ಚಾನಲ್ಗೂ ಕೂಡ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟು ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಆ ಒಂದು ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಹಲವಾರು ಪ್ರೈಸಸ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ಥರ ನೀವು ಬರೀಬೇಕು, ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ಪೋಸ್ಟ್ ಆಫೀಸ್ಗೆ ಯಾರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಿರಿ ಅಂಥವ್ರಿಗೆ ಶೇರ್ ಮಾಡಿರಿ, ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಧನ್ಯವಾದಗಳು.